ಹಾಗೆಯೇ ಬೀದರ್ ಲೋಕಸಭಾ ಕ್ಷೇತ್ರ ಇಲ್ಲಿಂದ ಯಾರು ಸ್ಪರ್ಧೆಯನ್ನ ಮಾಡ್ತಾರೆ ಸದ್ಯ ಹಾಲಿ ಸಂಸದರು ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿಯವರೇ ಭಗವಂತ ಖೂಬಾ ಇವರಿಗೆ ಟಿಕೆಟ್ ಅನ್ನು ಕೊಡಬಾರದು ಅಂತ ಹೇಳಿ ಒಂದಷ್ಟು ಜನ ಬೆಗಿಪಟ್ಟನ್ನ ಹಿಡ್ಕೊಂಡಿದ್ದಾರೆ. ಬೀದರ್ ಲೋಕಸಭೆ ಟಿಕೆಟ್ಗಾಗಿ ಮರಾಠ ಸಮುದಾಯ ಪ್ರಬಲ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಬಾರಿ ಹಾಲಿ ಸಂಸದ ಭಗವಂತ ಖೂಬಾಗೆ ಟಿಕೆಟ್ ಕೈತಪ್ಪುವ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಮರಾಠ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬೀದರ್ ಕ್ಷೇತ್ರಕ್ಕೆ ಹೊಸ ಮುಖಕ್ಕೆ ಮಣೆ ಹಾಕಲಿದೆಯಾ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್? ಕಾದ್ ನೋಡಬೇಕಾಗುತ್ತೆ. ಅಚ್ಚರಿಯ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ? ಖೂಬಾರನ್ನ ದೆಹಲಿ ರಾಜಕಾರಣಕ್ಕೆ ಕಳುಹಿಸಿದ ಮರಾಠರ ಬೇಡಿಕೆಗೆ ಸ್ಪಂದಿಸುತ್ತಾ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕಾದ್ ನೋಡಬೇಕಾಗುತ್ತೆ. ಬೀದರ್ ಲೋಕಸಭೆ ಚುನಾವಣೆಗಾಗಿ ನಿಟ್ಟಿನಲ್ಲಿ ಭರ್ಜರಿಯಾಗಿ ಬಿಜೆಪಿಯವರು ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ರೆ, ಇತ್ತ ಭಗವಂತ ಖೂಬಾ ವಿಚಾರಕ್ಕೆ ಬರುವುದಾದರೆ ಅವರಿಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅಲ್ಲಿರುವಂಥ ಕ್ಷೇತ್ರದ ಕೆಲವೊಂದಿಷ್ಟು ಶಾಸಕರೇ ವಿರೋಧವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ನಂದಕುಮಾರ್ ಸಾಳುಂಕೆ ನೇತೃತ್ವದಲ್ಲಿ ಟಿಕೆಟ್ಗಾಗಿ ಲಾಭಿಯನ್ನು ನಡೆಸಲಾಗ್ತಾ ಇದೆ. ನಂದಕುಮಾರ್ ಮರಾಠ ಸಮುದಾಯದ ಉದ್ಯಮಿ, 2014ರಿಂದ ಸತತ ಆಕಾಂಕ್ಷಿಯಾಗಿದ್ದರು. ನಂದಕುಮಾರ್ ಸಂಘ ಪರಿವಾರ ಜಿಲ್ಲಾ ರಾಜಕಾರಣದಲ್ಲಿ ಪ್ರಬಲ ಆಕಾಂಕ್ಷಿ. ಕೊನೆಗಳಿಗೆಯಲ್ಲಿ ನಂದಕುಮಾರ್ಗೆ ಕಣಕ್ಕೆ ಇಳಿಸಿದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಗಮನಿಸ್ತಾ ಹೋಗೋದಾದ್ರೆ 2014ರಿಂದ ಸತತ ಆಕಾಂಕ್ಷಿಯಾಗಿದ್ದು ನಂದಕುಮಾರ್ ಸಾಳುಂಕಿ. ಸದ್ಯ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮರಾಠ ಕೋಟಾದಲ್ಲಿ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ. ಸಂಘ ಪರಿವಾರ, ಗುಜರಾತ್ ಬಿಜೆಪಿ ಸೇರಿದಂತೆ ಜಿಲ್ಲಾ ರಾಜಕಾರಣದಲ್ಲೂ ಕೂಡ ಪ್ರಬಲವಾಗಿ ಆಕಾಂಕ್ಷಿ ಆಗಿದ್ದಾರೆ. ಇವರ ಹೆಸರು ಕೇಳಿ ಬರ್ತಾ ಇರುವಂಥ ಕಾರಣಕ್ಕಾಗಿ ಇವರಿಗೆ ಟಿಕೆಟ್ ಕೊಟ್ಟರು ಅಚ್ಚರಿ ಇಲ್ಲ ಎನ್ನಲಾಗ್ತಾ ಇದೆ. ಬಿಜೆಪಿ ಟಿಕೆಟ್ ಪಡೆಯೋಕೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಎಲ್ಲ ಕಡೆಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದು ಇದೆ. ಹೀಗಾಗಿ ಅವ್ರಿಗೆ ತಲೆನೋವು ಆಗ್ತಾ ಇರೋದು. ಸ್ವಾಮೀಜಿಗಳು ಸೇರಿದಂತೆ ಒಂದಷ್ಟು ಆಕಾಂಕ್ಷಿಗಳು ಇರುವಂಥ ಈ ಸಂದರ್ಭದಲ್ಲೇ ಹೈಕಮಾಂಡ್ ಮುಂದೆ ಇವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಂದಕುಮಾರ್ ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಲೆಕ್ಕಾಚಾರ. ಭಗವಂತ ಖೂಬಾಗೆ ಟಿಕೆಟ್ ಕೊಡಲೇಬಾರದು ಎನ್ನುವಂಥ ಒಂದು ಆಗ್ರಹ ಈಗಾಗಲೇ ಒಂದಷ್ಟು ಜನ ಕೂಡ ಹೀಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಕೊಡೋದು ಬೇಡ ಅಂತೇಳಿ. ಈಗ ಮತ್ತೊಂದಿಷ್ಟು ಪ್ರಬಲ ಆಕಾಂಕ್ಷಿಗಳು ಕೂಡ ಕಂಡು ಬರ್ತಾ ಇದ್ದಾರೆ. 2014ರಿಂದ ಸತತ ಆಕಾಂಕ್ಷಿಯಾಗಿದ್ದಾರೆ ಇವರು. ಇವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.